ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಮೆಟಾ ಒಡೆತನದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಮೆಸೆಂಜರ್ ಆಪ್ಗಳು ಜಾಗತಿಕವಾಗಿ ತಾಂತ್ರಿಕ ದೋಷವನ್ನು ಎದುರಿಸುತ್ತಿವೆ ಎಂದು ವರದಿಯಾಗಿದೆ. ಅದರಂತೆ ಕಳೆದ ರಾತ್ರಿಯಿಂದ ಲಕ್ಷಾಂತರ ಬಳಕೆದಾರರು ತಮ್ಮ ಖಾತೆಗಳಿಂದ ಇದ್ದಕ್ಕಿದ್ದಂತೆ ಲಾಗ್ಔಟ್ ಆಗುತ್ತಿದ್ದು, ಲಾಗಿನ್ ಮಾಡಲು ಅಥವಾ ಹೊಸ ಪೋಸ್ಟ್ಗಳನ್ನು ಹಾಕಲು ಸಾಧ್ಯವಾಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಸ್ಥಗಿತದಿಂದಾಗಿ ವಿವಿಧ ಬಳಕೆದಾರರು ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೆಚ್ಚಿನ ಬಳಕೆದಾರರು ಅಪ್ಲಿಕೇಶನ್ ತೆರೆಯುತ್ತದೆ ಎಂದು ಹೇಳ್ತಿದ್ದಾರೆ, ಆದರೆ ಹೊಸ ಪೋಸ್ಟ್ಗಳು ಅಥವಾ ರೈಲ್ಗಳು ಲೋಡ್ ಆಗ್ತಿಲ್ಲ. ಕೆಲವು ಬಳಕೆದಾರರು ಇದ್ದಕ್ಕಿದ್ದಂತೆ ತಮ್ಮ ಖಾತೆಗಳಿಂದ ಲಾಗ್ಔಟ್ ಆಗಿದ್ದಾರೆ, ಹಾಗೆಯೇ ಮತ್ತೆ ಲಾಗಿನ್ ಆಗಲು ಸಾಧ್ಯ ಆಗ್ತಾ ಇಲ್ಲ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಹಾಗೂ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಸಂದೇಶಗಳು ಹೋಗ್ತಿಲ್ಲ ಅಂತಲೂ ದೂರುಗಳನ್ನು ಹೇಳ್ತಾ ಇದ್ದಾರೆ. ಸ್ವಯಂಚಾಲಿತ ಲಾಗ್ಔಟ್. ಫೇಸ್ಬುಕ್ ಮತ್ತು ಮೆಸೆಂಜರ್ ಬಳಕೆದಾರರು ಯಾವುದೇ ಕಾರಣವಿಲ್ಲದೆ ಆ್ಯಪ್ನಿಂದ ಹೊರಹಾಕಲ್ಪಡ್ತಿದ್ದಾರೆ. ಅಂದರೆ ಸೆಷನ್ ಎಕ್ಸ್ಪೈರ್ಡ್ ಅಂತ ದೋಷ ಸಂದೇಶ ಕಾಣಿಸ್ತಾ ಇದೆ. ಫೀಡ್ ಲೋಡ್ ಆಗದೆ ಇರೋದು. ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಪೋಸ್ಟ್ಗಳು, ರೈಲ್ಸ್ಗಳು ಅಥವಾ ಸ್ಟೋರಿಗಳು ಅಪ್ಡೇಟ್ ಆಗ್ತಾ ಇಲ್ಲ. ಸಂದೇಶಗಳ ರವಾನೆ ಸ್ಥಗಿತ. ಡೈರೆಕ್ಟ್ ಮೆಸೇಜ್ ಅಂದರೆ DM ಮತ್ತು ಚಾಟ್ಗಳನ್ನು ಕಳುಹಿಸಲು ಅಥವಾ ಸ್ವೀಕರಿಸಲು ಸಾಧ್ಯ ಆಗ್ತಾ ಇಲ್ಲ. ಲಾಗಿನ್ ವೈಫಲ್ಯ. ಬಳಕೆದಾರರು ಸರಿಯಾದ ಪಾಸ್ವರ್ಡ್ ಹಾಕಿದರೂ ಸಹ ಲಾಗಿನ್ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಇದು ನಿಮ್ಮ ಫೋನ್ ಅಥವಾ ಇಂಟರ್ನೆಟ್ ಸಮಸ್ಯೆ ಅಲ್ಲ, ಬದಲಿಗೆ ಮೆಟಾ ಕಂಪನಿಯ ಸರ್ವರ್ಗಳಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷ ಆಗಿದೆ. ಆದ್ದರಿಂದ ನೀವು ಕೆಲವು ನಿಯಮಗಳನ್ನು ಅನುಸರಿಸಿ. ಮೊದಲನೇದಾಗಿ, ಪಾಸ್ವರ್ಡ್ ಬದಲಾಯಿಸಲಿಕ್ಕೆ ಹೋಗಬೇಡಿ. ನಿಮ್ಮ ಖಾತೆ ಹ್ಯಾಕ್ ಆಗಿದೆ ಅಂತ ಭಾವಿಸಿಕೊಂಡು ಪದೇ ಪದೇ ಪಾಸ್ವರ್ಡ್ ಬದಲಾಯಿಸಲು ಪ್ರಯತ್ನ ಮಾಡಬೇಡಿ. ಇದು ನಿಮ್ಮ ಖಾತೆಯನ್ನು ಲಾಕ್ ಮಾಡಬಹುದು. ಆ್ಯಪ್ ಅಪ್ಡೇಟನ್ನು ಪರಿಶೀಲಿಸಿ. ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಆ್ಯಪ್ ಸ್ಟೋರ್ಗೆ ಹೋಗಿ ಆ್ಯಪ್ಗಳಿಗೆ ಯಾವುದೇ ಹೊಸ ಅಪ್ಡೇಟ್ ಬಂದಿದೆಯಾ ಅಂತ ಪರಿಶೀಲನೆ ಮಾಡಿ. ಮೂರನೇದಾಗಿ, ಸರ್ವರ್ ಸ್ಥಿತಿಯನ್ನು ಪರಿಶೀಲಿಸಿ. ಸಮಸ್ಯೆಯ ತೀವ್ರತೆಯನ್ನು ತಿಳಿಯಲು ಡೌನ್ ಡಿಟೆಕ್ಟರ್ ನಂತಹ ವೆಬ್ಸೈಟ್ಗಳನ್ನು ಗಮನಿಸಬಹುದಾಗಿದೆ. ಕೊನೆಯದಾಗಿ, ತಾಳ್ಮೆಯಿಂದ ಇರಿ. ಮೆಟಾ ತಾಂತ್ರಿಕ ತಂಡ ಈ ದೋಷವನ್ನು ಸರಿಪಡಿಸಲು ಈಗಾಗಲೇ ಕೆಲಸ ಆರಂಭಿಸಿದ್ದು, ಕೆಲವೇ ಹೊತ್ತಲ್ಲಿ ಸೇವೆಗಳು ಯಥಾಸ್ಥಿತಿಗೆ ಮರಳುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಗಾಬರಿಯನ್ನು ಬೆಳೆದೇ ತಾಳ್ಮೆಯಿಂದ ಕಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.